ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ನಾವು ನಮ್ಮ ಫ್ರೆಂಡ್ಸು ಸುಮಾರು ದಿವಸದಿಂದ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಎಲ್ಲಾದರೂ ಟ್ರಿಪ್ ಹೋಗೋಣ, ಎಲ್ಲಾದರೂ ಆಚೆ ಹೋಗೋಣ, ಔಟಿಂಗ್ ಹೋಗೋಣ, ತುಂಬ ದಿನ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಯಾವಾಗ ಪ್ಲ್ಯಾನ್ ಮಾಡಿದ್ರು ಅದು ಆಗ್ತಾನೆ ಇರಲಿಲ್ಲ. ಏನಾದರೂ ರೀಸನ್ಸಿಂದ ಕ್ಯಾನ್ಸಲ್ ಆಗ್ತಾಯಿತ್ತು, ಪೋಸ್ಟ್ಪೋನ್ ಆಗ್ತಾಯಿತ್ತು, ಈ ಥರನೇ ಆಗ್ತಾಯಿತ್ತು. ಅಷ್ಟರಲ್ಲೇ ಒಂದು ಗುಡ್ ನ್ಯೂಸ್ ಅಂತ ನಮ್ಮ ಕ್ಲೋಸ್ ಫ್ರೆಂಡ್ಸಲ್ಲಿ ಇಬ್ಬರು, ವೇಲು ಮತ್ತು ಶಿವ ಅಂತ, ಅವರಿಬ್ಬರಿಗೂ ಕೂಡ ಮಗು ಹುಟ್ಟಿದೆ. ಆ ಮಗು ಹುಟ್ಟಿರೋ ಕಾರಣ ನಾವೆಲ್ಲ ಪ್ಲ್ಯಾನ್ ಡಿಸೈಡ್ ಮಾಡ್ಕೊಂಡು ಮಗು ನೋಡೋಕೆ ಹೋಗ್ಲೇಬೇಕಂತ ತೀರ್ಮಾನ ಮಾಡಿ ಕೊನೆಗೂ ಟ್ರಿಪ್ ಪ್ಲ್ಯಾನ್ ಮಾಡಿ ಒನ್ ಡೇ ಟ್ರಿಪ್ ಹೊರಟೇ ಬಿಟ್ವಿ. ಇಲ್ಲಿ ಮೈಸೂರು ಟ್ರೈನು ಬೆಳಗ್ಗೆ 6 ಗಂಟೆಗಿತ್ತು. ಸೊ ಎಲ್ಲ ಬಂದು ಮೀಟ್ ಆದ್ವಿ. ತುಂಬ ದಿನ ನಂತರ ಒಬ್ರಿಗೊಬ್ರು ಮುಖದಲ್ಲಿ ಮಂದಹಾಸ, ಖುಷಿ, ಒಬ್ರನ್ನೊಬ್ರು ನೋಡಿದ ಸಂತೋಷ, ಒಂಥರ ತುಂಬಾ ಚೆನ್ನಾಗಿತ್ತು. ಒಬ್ರನ್ನೊಬ್ರು ಮೀಟ್ ಮಾಡಿ ಟ್ರೈನ್ ಹತ್ತಿದ್ವಿ. ಎಲ್ಲರೂ ಕೂಡ ತುಂಬ ದಿನ ಆಗಿತ್ತು ಈ ಥರ ಟ್ರಿಪ್ ಹೋಗಿ. ನಾವು ಫ್ರೆಂಡ್ಸ್ ಜೊತೆ ನಮ್ಮ ಫ್ಯಾಮಿಲಿಗಳು ಕೂಡ ಬಂದಿದ್ರು, ನಮ್ಮ ವೈಫು, ನಮ್ಮ ಮಕ್ಕಳು ಎಲ್ಲ. ತುಂಬಾ ಚೆನ್ನಾಗಿತ್ತು. ನಮ್ಮ ಪ್ಲ್ಯಾನ್ ಏನಂದರೆ ಬೆಳಗ್ಗೆ ಹೊರಟು ಈವ್ನಿಂಗ್ 6:30, 7 ಅಷ್ಟರಲ್ಲಿ ವಾಪಸ್ ಬ್ಯಾಂಗ್ಳೂರು ರೀಚ್ ಆಗಬೇಕಂತ ಪ್ಲ್ಯಾನ್ ಇಟ್ಕೊಂಡು ನಾವು ಹೊರಟ್ವಿ. ಸೊ ಅದೇ ರೀತಿಯಲ್ಲಿ ಹೊರಟ್ವಿ. ನೋಡಿ, ಈ ವಿಂಡೋನಲ್ಲಿ ಹಾಗೆ ಕುತ್ಕೊಂಡು ಜರ್ನಿ ನೋಡ್ತಾ ಇದ್ದೀವಿ ಗ್ರೀನರೀಸು, ಅದೆಲ್ಲ ಒಂಥರ ತುಂಬಾ ಚೆನ್ನಾಗಿತ್ತು. ಈ ಥರ ಬ್ಯಾಂಗ್ಳೂರು ಎಕ್ಟಿಕ್ ಲೈಫಲ್ಲಿ ಈ ಥರ ಮಧ್ಯೆ ಆಗ್ತಿದ್ರೆ ಅವಾಗವಾಗ ಥರ ಒಂದು ಪ್ಲ್ಯಾನ್ ಮಾಡಿ ಆಚೆ ಹೋಗಿ ಫ್ರೆಂಡ್ಸ್ಗಳ ಜೊತೆ ಬೆರೆತಾಗ ಮನಸ್ಸಿಗೆ ಏನೋ ಒಂಥರ ಸಂತೋಷ ಇರುತ್ತೆ. ಅದೆಲ್ಲದಕ್ಕಿಂತ ಮಕ್ಕಳುಗಳಿಗೆ ಸಂತೋಷ. ಹಾಗೆ ಟ್ರೈನಲ್ಲಿ ನೋಡ್ತಾ ಆ ಕಡೆ ಈ ಕಡೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಟ್ರೈನ್ ಹತ್ತಿದ್ರಿಂದ ಸೊ ಬೇಗ ಹಶ್ವಾಗ್ತಾಯಿತ್ತು ಎಲ್ಲರಿಗೂ. ಸೊ ಹಾಗೆ ಟ್ರೈನಲ್ಲಿ ನೋಡ್ತಾ ಇದ್ವಿ, ಟೀ ಕಾಫಿ ಎಲ್ಲ ಬರ್ತಾಯಿತ್ತು. ಹಾಗೆ ಬ್ರೇಕ್ಫಾಸ್ಟ್ ಬಂದರೆ ಏನಾದರೂ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅದೇ ರೀತಿ ದೋಸೆ, ಇಡ್ಲಿ ಎಲ್ಲ ಬಂತು. ಹಾಗೆ ಮಾಡಿ ಎಲ್ಲ ತೊಗೊಂಡ್ವಿ. ನೋಡಿ, ಮಕ್ಕಳು ಎಲ್ಲ ಟಿಫನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ದೋಸೆ, ಮಸಾಲೆ ದೋಸೆ ತಿಂತಾ ಇದ್ದಾರೆ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ ತೇಡಿ. ಆನಂತರ ಮತ್ತೆ ನಮ್ಮ ಜರ್ನಿಯನ್ನು ಮುಂದುವರಿಸಿದ್ವಿ. ಅದೇ ಹಳೆಯ ನೆನಪುಗಳು, ಲಾಸ್ಟ್ ಮೀಟ್ ಆಗಿದ್ದು ಯಾವಾಗ, ಏನು ಅಂತ ಎಲ್ಲ ಮಾತಾಡಿಕೊಂಡು ಒಬ್ರಿಗೊಬ್ರು ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ತಾ, ಫ್ರೆಂಡ್ಸ್ ಎಲ್ಲ ತುಂಬ ದಿನ ಆಗಿತ್ತು ಸಿಕ್ಕಿ. ನಮ್ಮ ಜೀವನದ ಜಂಜಾಟಗಳ ಮಧ್ಯೆ ಮಕ್ಕಳ ಎಜುಕೇಷನ್ಸ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಮಾತಾಡಿಕೊಂಡು ಜರ್ನಿ ಮುಂದುವರಿಸಿ ಕೊನೆಗೆ ರೀಚ್ ಆದ್ವಿ ಮೈಸೂರಿಗೆ ಬಂದಿದ ತಕ್ಷಣವೇ ಮಕ್ಕಳು ಫುಲ್ ಖುಷಿಯಾಗಿ ಔಟ್ಸೈಡಿಗೆ ಫೋಟೋ ಶೂಟ್ ಮಾಡಿಕೊಂಡ್ರು ಸ್ವಲ್ಪ ಹೊತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲನೂ ಕೂಡ ನಾನು ವ್ಲಾಗ್ ಮಾಡ್ತಾ ಇರೋದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕಡೆ ನನ್ನ ಮಕ್ಕಳುಗಳಿಗಂತೂ ತುಂಬಾ ಇಷ್ಟ ಫೋಟೋಸ್ ಇದು ಮಾಡೋದು. ಪ್ರತಿ ಸರಿನೂ ತಮ್ಮ ತೋರಿಸಿ, ಲೈಕ್ ಅಂತ, ಸಬ್ಸ್ಕ್ರೈಬ್ ಮಾಡಿ ಅಂತೆಲ್ಲ ಕೇಳ್ತಾಯಿದ್ರು. ಅದು ನೋಡಿ ತುಂಬ ಖುಷಿ ಆಯಿತು. ಫಸ್ಟು ನಮ್ಮ ಫ್ರೆಂಡ್ ವೇಲು ಅವರ ಮನೆಗೆ ಬಂದ್ವಿ ಮಗು ನೋಡೋದಕ್ಕೆ ಅಂತ. ಇಲ್ಲಿ ಬಂದ ತಕ್ಷಣ ಮಗುನ ನೋಡಿದ್ವಿ. ಆ ಮಗುನ ನೋಡಿದ ತಕ್ಷಣ ನಮ್ಮ ಮುಖದಲ್ಲಿ ಏನೋ ಒಂದು ಸಂತೋಷ. ಆನಂತರ ಇಡ್ಲಿ ಸಾಂಬಾರು ಕೊಟ್ಟರು. ತುಂಬಾ ಹೆಮ್ಮೆ ಆಗಿತ್ತು. ಚಿನ್ನದ ಗುಡಿ, ನಂಜನಗೂಡಿನ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಚಿನ್ನದ ಗುಡಿ ಗುಂಡಿ ಅಂತ. ತುಂಬಾ ಸೂಪರ್ ಆಗಿದೆ. ನೋಡಿ ಹಳ್ಳಿ ಎಷ್ಟು ನೀಟಾಗಿ. ಹಳ್ಳಿಗಳಿಗೆ ನಾವು ವಿಸಿಟ್ ಮಾಡಿ ತುಂಬ ವರ್ಷಗಳೇ ಆಗಿದ್ವು. ನೋಡಿ ಹಳೆ ಹೆಂಚಿನ ಮನೆಗಳು. ಇದು ಯಾವುದೋ ಪೋಸ್ಟ್ ಆಫೀಸ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನನಗೆ ಹಳ್ಳಿ ನೋಡಿದ ತಕ್ಷಣ ತುಂಬ ಸಂತೋಷ ಆಗಿದ್ದು, ಒಂದೇ ಒಂದು ಆರನ್ ಸೌಂಡ್ ಇಲ್ಲ, ಒಂದು ರಶ್ ಇಲ್ಲ, ಗಜಿಬಿಜಿ ಇಲ್ಲ. ಎಷ್ಟು ಪ್ರಶಾಂತವಾಗಿ ತಣ್ಣನೆ ಒಂಥರ ಗಾಳಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಅವ್ರ ಮನೆಯಲ್ಲಿ ನಮಗೆಲ್ಲರಿಗೋಸ್ಕರ ತುಂಬ ಒಬ್ಬಟ್ಟಿನ ಊಟ ಹಾಕಿದ್ರು. ಒಬ್ಬಟ್ಟು, ಅನ್ನ, ಸಾಂಬಾರು ಎಲ್ಲ ಹಾಕಿ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಸೂಪರಾಗಿರೋ ಊಟ. ಅವ್ರ ಮನೇಲಿ ಊಟ ಮಾಡಿಕೊಂಡು ಅಲ್ಲೂ ಕೂಡ ಮಗು ನೋಡಿದ್ವಿ. ಆ ಮಗು ಮುಖ ನೋಡ್ತಾ ಇದ್ದಾಗೇನೆ ತುಂಬಾ ಸಂತೋಷ ಆಯಿತು. ಎಲ್ಲರಿಗೂ ತುಂಬಾ ಖುಷಿ ಅನ್ನಿಸ್ತು. ಅದಾದಮೇಲೆ ಒಂದು ರೌಂಡ್ ಅಂತ ಸುಮ್ಮನೆ ಹಾಗೆ ಫ್ರೆಂಡ್ಸ್ಗಳು ಬಂದ್ವಿ ತಿರುಗಾಡಿಕೊಂಡು. ಇಲ್ಲಿ ಸೀನರೀಸು, ಗ್ರೀನರಿ ಎಲ್ಲ ನೋಡಿಕೊಂಡು ಆ ಪ್ರಕೃತಿ ಸೌಂದರ್ಯನ ಸವಿತಾ ನಮ್ಗೆ ಎಷ್ಟೋ ಒಂಥರ ರಿಲ್ಯಾಕ್ಸೇಷನ್ ಆಯ್ತಂದರೆ, ಈ ಥರ ಬೆಂಗಳೂರು ಲೈಫಲ್ಲಿರೋರು ಎಲ್ಲರೂ ಒಂದು 15 days ಅಥವಾ 1 month ಒನ್ಸ್ ಆದರೂ ಯಾವುದಾದ್ರೂ ಒನ್ ಡೇ ಟ್ರಿಪ್ ಈ ಥರ ಹಳ್ಳಿಗಳಿಗೆ ಪ್ಲ್ಯಾನ್ ಮಾಡಿ. ನಿಮಗೆ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ವಾತಾವರಣದಲ್ಲಿ. ನೋಡಿ, ಇವರೇ ನನ್ನ ಕ್ಲೋಸ್ ಫ್ರೆಂಡ್ಸು. ನಮ್ಮ ಫ್ರೆಂಡ್ಶಿಪ್ಪು 20 ವರ್ಷಗಳಿಂದ ಇದೆ. 20 years ಫ್ರೆಂಡ್ಸ್ ಇವರೆಲ್ಲರೂ ಕೂಡ. ನನಗೆ ಫ್ರೆಂಡ್ಸು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ಯಾಕೆ ಅಂದರೆ ನಾನು ಎಂತೆಂಥ ಕಷ್ಟದ ಪರಿಸ್ಥಿತಿ, ಎಂತೆಂಥ ಪರಿಸ್ಥಿತಿಯಲ್ಲೂ ನನ್ನ ಜೊತೆ ಸಾಥ್ ಕೊಟ್ಟಿರೋರು ಇವರೇ ನನ್ನ ಫ್ರೆಂಡ್ಸು. ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನನ್ನ ಫ್ಯಾಮಿಲಿಗಿಂತ ಕೂಡ ಇವರೇನೆ ತುಂಬ ಇಂಪಾರ್ಟೆಂಟು. ದೇ ಆರ್ ದ ಪಿಲ್ಲರ್ಸ್ ಅಂತ ಹೇಳ್ಬೋದು. ಇವರೇ ನಮ್ಮ ಜೀವನಕ್ಕೆ ಸಂತೋಷ, ದುಃಖ ಎಲ್ಲದರಲ್ಲೂ ಜೊತೆಲಿದ್ದಾರೆ. 20 ವರ್ಷದಿಂದ ನಾವು ಫ್ರೆಂಡ್ ಆದಾಗ ಹೇಗಿದ್ವಿ, ಕಾಲೇಜ್ ಡೇಸು, ಓದೋದು, ಆ ಟೈಮಲ್ಲಿ ದುಡ್ಡಿಲ್ದಿರೋ ಟೈಮಲ್ಲಿ, ಕಷ್ಟ ಬಿದ್ದಿರೋ ಟೈಮಲ್ಲಿ, ಇವತ್ತಿನ ದಿನ ನಾವೆಲ್ಲರೂ ಕೂಡ ಒಂದೊಂದು ಕೆಲಸದಲ್ಲಿದ್ದೀವಿ. ಜೀವನ ಅಂತ ತುಂಬ ಚೆನ್ನಾಗಿದ್ದೀವಿ.
ಬಟ್ ಇದು ತುಂಬಾ ಖುಷಿ ಆಗುತ್ತೆ. ಇವರೆಲ್ಲ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಪಿಲ್ಲರ್ಸ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಐ ಲವ್ ಯು ಗೈಸ್, ರಿಯಲಿ ಲವ್ ಯು. ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ಓಡೋಣ ಅಂದ್ಬಿಟ್ಟು ಬಂದ್ವಿ. ನಮ್ಮ ಮನೆಯಿಂದ ಎಲ್ಲರೂ ಫುಲ್ಲು ಇವಾಗ ಟ್ರೈನ್ ಕ್ಯಾಚ್ ಮಾಡಬೇಕು. ನಂಜನಗೂಡಿಗೆ ಹೋಗಿ ನಂಜನಗೂಡಿಂದ ಬ್ಯಾಂಗ್ಳೂರು ಟ್ರೈನ್ ಕ್ಯಾಚ್ ಮಾಡಬೇಕು ನಾವು. ಸೊ ಇಲ್ಲಿ ಅವ್ರದ್ದು ಮಾಮಿದನ್ ಕಾರ್ ಇತ್ತು. ಆ ಕಾರಲ್ಲಿ ಮಕ್ಕಳು ಲೇಡೀಸ್ ಎಲ್ಲರೂ ಫಸ್ಟ್ ಕಳ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕಂದರೆ ನಮ್ಮ ಬೆಂಗಳೂರು ಲೈಫೇ ಆಗಿರಿ, ಬೆಳಗ್ಗೆ ಹೋದರೆ ಸಂಜೆ ಅಷ್ಟು ಮುಗಿಸ್ಕೊಂಡು ರಿಟರ್ನ್ ಬರಲೇಬೇಕು. ಮಂಡೆಯಿಂದ ಯಥ ಪ್ರಕಾರ ಸ್ಕೂಲು, ನಮ್ಮ ವರ್ಕು, ಪ್ರೆಷರು ಕಾಮನ್ ಇದ್ದೇ ಇರುತ್ತೆ. ಬೆಂಗಳೂರು ಲೈಫ್ ಅಂದರೆ ಆಗಿನೇ, ಬಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ನಂಜನಗೂಡು ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ತುಂಬಾ ರಶ್ ಇದ್ದರು. ಯಾಕಂದರೆ ಸಂಡೇ ಅಲ್ವಾ, ಸಂಡೇ ಅಂದಮೇಲೆ ನಮ್ಮ ಥರನೇ ಎಷ್ಟೊಂದು ಜನ ಪ್ಲ್ಯಾನ್ ಮಾಡಿ ಬಂದಿರ್ತಾರೆ ರಿಟರ್ನ್ ಹೋಗೋದಕ್ಕೆ. ತುಂಬ ಜನ ಇದ್ದರು, ಪರವಾಗಿಲ್ಲ ಅಂದ್ಬಿಟ್ಟು ಎಲ್ಲ ನಾವು ಇದು ಮಾಡಿಕೊಂಡು ಬಂದ್ವಿ. ಟ್ರೈನ್ ಹತ್ತಿದ್ವಿ. ಸೊ ಸಾರಿ ಫ್ರೆಂಡ್ಸ್, ಟ್ರೈನ್ ಒಳಗಡೆ ತುಂಬ ರಶ್ ಇದ್ದಿದ್ದರಿಂದ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ. ಟ್ರೈನ್ ಇಳಿದಿದ್ದ ತಕ್ಷಣ ಎಲ್ಲರ ಮುಖದಲ್ಲೂ ಕೂಡ ಒಂಥರ ಸಂತೋಷ ಇತ್ತು, ಸ್ವಲ್ಪ ಬೇಜಾರು ಇತ್ತು. ಇವತ್ತಿನ ಡೇ ಮುಗಿದಿದ್ದೇ ಗೊತ್ತಾಗಿಲ್ಲ. ತುಂಬಾ ಮೆಮೊರೇಬಲ್ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ನಮ್ಮ ಫ್ಯಾಮಿಲಿಗಳು ಅಷ್ಟೇ, ಅವ್ರಿಗೂ ಕೂಡ ಒಂದು ಬ್ರೇಕ್ ಬೇಕಿತ್ತು. ಸೊ ಈ ಒಂದು ಸಂಡೇ ತುಂಬಾ ಎಂಜಾಯ್ ಮಾಡಿದ್ದಾರೆ. ಜೊತೆಯಲ್ಲಿ ಒಂದು ವ್ಲಾಗಲ್ಲೂ ಕೂಡ ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಫ್ರೆಂಡ್ಶಿಪ್ ಅಂದರೆ ಬರೀ ಟೈಮ್ ಕೊಡಬೇಕು, ಒಬ್ರಿಗೊಬ್ರು ಸಿಕ್ಕಲೇಬೇಕು, ಪ್ಲ್ಯಾನ್ ಮಾಡಿ ಮಜಾ ಮಾಡಲೇಬೇಕು ಅನ್ನೋದಲ್ಲ. ಟೈಮ್ ಕೊಟ್ಟಿಲ್ಲ ಅಂದರೂ ಕೂಡ, ಒಬ್ರಿಗೊಬ್ರು ಸಿಕ್ಕಿಲ್ಲ ಅಂದರೂ ಕೂಡ ಆ ಬಾಂಡಿಂಗ್ನ ಉಳಿಸ್ಕೊಂಡು ಹೋಗೋದೇ ನಿಜವಾದ ಫ್ರೆಂಡ್ಶಿಪ್ಪು. ನಾವು ಅದೇ ಥರನೇ ಎಷ್ಟೋ ಟೈಮ್ಗಳಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡೋಕ್ಕಾಗೋದಿಲ್ಲ, ಆದರೂ ಕೂಡ ಫೋನಲ್ಲಿ ಯಾವಾಗಲೂ ಟಚಲ್ಲಿ ಇರ್ತೀವಿ. ಪ್ರತಿಯೊಬ್ಬರು ಕಷ್ಟ ಸುಖ ವಿಚಾರಿಸ್ಕೊಳ್ತೀವಿ. ಯಾರಿಗೇನು ತೊಂದರೆ ಅಂದರೂ ಇಮಿಡಿಯೇಟ್ಲಿ ಸ್ಪಂದಿಸ್ತೀವಿ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತೀವಿ. ನಮ್ಮ ಟೀಮಲ್ಲಿ ನಾವಂತಲ್ಲ, ಎಲ್ಲರೂ ಅಷ್ಟೇ ಒಬ್ರಿಗೊಬ್ರು ತುಂಬಾ ಕೋಆಪ್ರೇಟಿವ್ ಆಗಿದ್ದೀವಿ. ಐ ಲವ್ ಮೈ ಫ್ರೆಂಡ್ಸ್. ನಿಮಗೆ ನಮ್ಮ ಫ್ರೆಂಡ್ಶಿಪ್ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.